ಅಲ್ಲಲ್ಲ, ಇದು 4 ಗೋಡೆ ಮಧ್ಯೆ ಆಗಬೇಕಾಗಿತ್ತು. ಬೇಕೋ ಬೇಡವೋ ಇದು ಆಚೆ ಬಂದ್ಬಿಟ್ಟಿದೆ. ಬಟ್ ಇದು ಏನು ಅಂತ ನಮಗೆ ಇನ್ನೂ ನಾವು ಗೊಂದಲದಲ್ಲಿದ್ದೀವಿ. ಏನು ಯಾರ್ದು ಏನು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡಲ್ಲಿ ಮನವಿ. ಅಲ್ಲ, ಜಮೀರ್ ಅಹಮದ್ ಅವರು ಶಿಸ್ತನ್ನು ಪಾಲಿಸೋಕ್ಕೋಸ್ಕರ ಹೈಕಮಾಂಡ್ ಹೇಳಿಕೆ ಪ್ರಚಾರಕ್ಕೆ ಹೋಗಿದ್ದು, ಶಿಸ್ತನ್ನೇ ನಾನು ಪಾಲಿಸಿದ್ದೀನಲ್ಲ, ನಾನೇನು ಅಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರ್ ಅಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅಂದ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಅವ್ನು ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಅಧ್ಯಕ್ಷರು ಶಿಸ್ತು ಮುಖ್ಯ ಅಂತ ಹೇಳಿದ್ರು. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗಲೇ ನೆನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗಲಿ, ಅಂಥ ದೊಡ್ಡ ವ್ಯಕ್ತಿ ಆಗಲಿ, ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಧರ್ಮಗುರುಗಳು ಹೇಳ್ತಿದ್ದಾರೆ, ಇದು ತರಾತುರಿಯ ಕ್ರಮ ನೋಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಂಗೆ ಅನಿಸ್ತಿದೆ ಅನ್ನುವಂಥ ಅವ್ರ ಅಭಿಪ್ರಾಯ. ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ಕೊತಾರೆ ಅವ್ರ ಅಭಿಪ್ರಾಯನ. ಬಟ್ ನಾನು ಹೇಳೋದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೋಬೇಕು. ನಾವು ಒಂದು ಪಕ್ಷದಲ್ಲಿದ್ದಾಗ ಅದ್ರ ಚೌಕಟ್ಟಿನಲ್ಲೇ ನಡ್ಕೋಬೇಕು. ಅದು ಮೀರಿ ನಡೆದಾಗ ಯಾವುದೇ ಜಾತಿ ಇದು ಮುಂದೆ ಬರೋದಿಲ್ಲ. ಇದರಲ್ಲಿ ಜಾತಿ ಪ್ರಶ್ನೆ ಎತ್ತೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಡೆಲ್ಲಿಗೆ ಹೋದ ಹಿರಿಯ ಶಾಸಕರಿಗೆ ಸುರ್ಜೇವಾಲ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಒಂದು ಭರವಸೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸರ್. ನಿಮಗೂ ಆ ನಿರೀಕ್ಷೆ ಇದೆಯಾ, ಭರವಸೆ ಇದೆಯಾ? ಗೊತ್ತಿಲ್ಲ ಸರ್, ನಮಗೆ ಏನು ಭರವಸೆ ಸಿಕ್ಕೋದು ಅಂತೇಳಿ ಎಲ್ಲ ಏನು ಮಾಡ್ಬೇಕೇನು ಜಗಳ ಆಡೋಣ ಇವಾಗ? ಕಾಯಿಲೆಬೇಕಲ್ವ, ತಾಳ್ಮೆ ಇರ್ಬೇಕಲ್ಲ ಪ್ರತಿಯೊಬ್ಬರಿಗೂ ಕೂಡ. ಇಲ್ಲ ಅವ್ರು ಹೇಳಿದ್ರು ಕೂಡಲೇ ಇದು ರಿಸಲ್ಟ್ ಬಂದಮೇಲೆ ಏನೋ ಒಂದು ಕ್ರಮ ತಗೊತಾರೆ ಹೈಕಮಾಂಡು ಅಂತಕ್ಕಂಥ ವಿಚಾರ ಹೇಳಿದ್ರು ಅವರು. ಇದಕ್ಕೆ ಎಲ್ಲರೂ ವಾಪಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತು ಪ್ರಮುಖವಾದಂಥ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗಲಿ ಯಾರು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂಥ ವಿಚಾರ, ದೇಶದ ಪ್ರಮುಖವಾದಂಥ ವಿಚಾರ ಚರ್ಚೆ ಆಗಬೇಕಾದ್ರೆ, ಮಸೂದೆಗಳು ಚರ್ಚೆ ಆಗಬೇಕಾದ್ರೆ ಈ ವಿಚಾರ ಎತ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಪ್ರಮುಖವಾದಂಥ ವಿಚಾರಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನೂ ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ಅಲ್ಲಲ್ಲ, ಇದು 4 ಗೋಡೆ ಮಧ್ಯೆ ಆಗಬೇಕಾಗಿತ್ತು. ಬೇಕೋ ಬೇಡವೋ ಇದು ಆಚೆ ಬಂದ್ಬಿಟ್ಟಿದೆ. ಬಟ್ ಇದು ಏನು ಅಂತ ನಮಗೆ ಇನ್ನೂ ನಾವು ಗೊಂದಲದಲ್ಲಿದ್ದೀವಿ. ಏನು ಯಾರ್ದು ಏನು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡಲ್ಲಿ ಮನವಿ. ಅಲ್ಲ, ಜಮೀರ್ ಅಹಮದ್ ಅವರು ಶಿಸ್ತನ್ನು ಪಾಲಿಸೋಕ್ಕೋಸ್ಕರ ಹೈಕಮಾಂಡ್ ಹೇಳಿಕೆ ಪ್ರಚಾರಕ್ಕೆ ಹೋಗಿದ್ದು, ಶಿಸ್ತನ್ನೇ ನಾನು ಪಾಲಿಸಿದ್ದೀನಲ್ಲ, ನಾನೇನು ಅಲ್ಲಿ ಅದನ್ನೇ ನಾನು ಹೇಳ್ತಾ ಇಲ್ವಾ. ಅವನೇನು ಜಮೀರ್ ಅಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅಂದ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಅವ್ನು ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಅಧ್ಯಕ್ಷರು ಶಿಸ್ತು ಮುಖ್ಯ ಅಂತ ಹೇಳಿದ್ರು. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ
ನಾನು ಆಗಲೇ ನೆನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗಲಿ, ಅಂಥ ದೊಡ್ಡ ವ್ಯಕ್ತಿ ಆಗಲಿ ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಧರ್ಮಗುರುಗಳು ಹೇಳ್ತಿದ್ದಾರೆ ಇದು ತರಾತುರಿಯ ಕ್ರಮ ನೋಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಂಗೆ ಅನಿಸ್ತಿದೆ ಅನ್ನುವಂಥ ಅವ್ರ ಅಭಿಪ್ರಾಯ. ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ಕೊತಾರೆ ಅವ್ರ ಅಭಿಪ್ರಾಯನ. ಬಟ್ ನಾನು ಹೇಳೋದು ಪಕ್ಷದ ಚೌಕಟ್ಟಿನಲ್ಲೇ ನಡ್ಕೋಬೇಕು. ನಾವು ಒಂದು ಪಕ್ಷದಲ್ಲಿದ್ದಾಗ ಅದ್ರ ಚೌಕಟ್ಟಿನಲ್ಲೇ ನಡ್ಕೋಬೇಕು. ಅದು ಮೀರಿ ನಡೆದಾಗ ಯಾವುದೇ ಜಾತಿ ಇದು ಮುಂದೆ ಬರೋದಿಲ್ಲ. ಇದರಲ್ಲಿ ಜಾತಿ ಪ್ರಶ್ನೆ ಎತ್ತೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಡೆಲ್ಲಿಗೆ ಹೋದ ಹಿರಿಯ ಶಾಸಕರಿಗೆ ಸುರ್ಜೇವಾಲಾ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಒಂದು ಭರವಸೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸರ್. ನಿಮಗೂ ಆ ನಿರೀಕ್ಷೆ ಇದೆಯಾ, ಭರವಸೆ ಇದೆಯಾ? ಗೊತ್ತಿಲ್ಲ ಸರ್, ನಮಗೆ ಏನು ಭರವಸೆ ಸಿಕ್ಕೋದು ಅಂತೇಳಿ ಎಲ್ಲ ಏನು ಮಾಡ್ಬೇಕೇನು ಜಗಳ ಆಡೋಣ ಇವಾಗ? ಕಾಯಿಲೇಬೇಕಲ್ವ, ನಿಮ್ಮ ಪೇಷನ್ಸ್ ತಾಳ್ಮೆ ಇರ್ಬೇಕಲ್ಲ ಪ್ರತಿಯೊಬ್ಬರಿಗೂ ಕೂಡ. ಇಲ್ಲ ಅವ್ರು ಹೇಳಿದ್ರು ಕೂಡಲೇ ಇದು ರಿಸಲ್ಟ್ ಬಂದಮೇಲೆ ಏನೋ ಒಂದು ಕ್ರಮ ತಗೊತಾರೆ ಹೈಕಮಾಂಡ್ ಅಂತಕ್ಕಂಥ ವಿಚಾರ ಹೇಳಿದ್ರು ಅವ್ರಿಗೆ. ಇದಕ್ಕೆ ಎಲ್ಲರೂ ವಾಪಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತು ಪ್ರಮುಖವಾದಂಥ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗಲಿ ಯಾರು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂಥ ವಿಚಾರ, ದೇಶದ ಪ್ರಮುಖವಾದಂಥ ವಿಚಾರ ಚರ್ಚೆ ಆಗಬೇಕಾದ್ರೆ, ಮಸೂದೆಗಳು ಚರ್ಚೆ ಆಗಬೇಕಾದ್ರೆ ಈ ವಿಚಾರ ಎತ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಪ್ರಮುಖವಾದಂಥ ವಿಚಾರಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನೂ ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. പക്ഷെ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನ ಪಕ್ಷ ತೀರ್ಮಾನ ಮಾಡಬೇಕು. ಏನನ್ನ ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು? ಅಲ್ಲಲ್ಲ, ಇದು 4 ಗೋಡೆ ಮಧ್ಯೆ ಆಗಬೇಕಾಗಿತ್ತು. ಬೇಕೋ ಬೇಡವೋ ಇದು ಆಚೆ ಬಂದ್ಬಿಟ್ಟಿದೆ. ಬಟ್ ಇದು ಏನು ಅಂತ ನಮಗೆ ಇನ್ನೂ ನಾವು ಗೊಂದಲದಲ್ಲಿ ಇದ್ದೀವಿ. ಯಾರ್ದು ಏನು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ಇಲ್ಲಿಗೆ ಮೊಟಕು ಮಾಡಬೇಕು ಅಂತೇಳಿ ನಾನು ಹೈಕಮಾಂಡಲ್ಲಿ ಮಾಡಿದೆ. ಅಲ್ಲ, ಜಮೀರ್ ಅಹಮದ್ ಅವರು ನಾನು ಶಿಸ್ತನ್ನು ಪಾಲಿಸೋಕ್ಕೋಸ್ಕರ ಹೈಕಮಾಂಡ್ ಹೇಳಿಕೆ ಪ್ರಚಾರಕ್ಕೆ ಹೋಗಿದ್ದು, ಶಿಸ್ತನ್ನೇ ನಾನು ಪಾಲಿಸಿದ್ದೀನಲ್ಲ, ನಾನೇನು ಅದನ್ನೇ ನಾನು ಹೇಳ್ತಾ ಇಲ್ವಾ? ಅವನೇನು ಜಮೀರ್ ಅಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅಂದ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟು ಬಿಟ್ಟರೆ ಅವ್ನು ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಶಿಸ್ತು ಮುಖ್ಯ ಅಂತ ಹೇಳಿದ್ರು. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ, ನಾನು ಆಗಲೇ ನೆನ್ನೆನೂ ಹೇಳಿದ್ದೀನಿ. ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನ ಆದಿಯಾಗಿ ನಾನು ಆಗಲೇ ನೆನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗಲಿ, ಅಂಥ ದೊಡ್ಡ ವ್ಯಕ್ತಿ ಆಗಲಿ ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಧರ್ಮಗುರುಗಳು ಹೇಳ್ತಿದ್ದಾರೆ ಇದು ತರಾತುರಿಯ ಕ್ರಮ ನೋಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಂಗೆ ಅನಿಸ್ತಿದೆ ಅನ್ನುವಂಥ ಅವ್ರ ಅಭಿಪ್ರಾಯ. ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ಕೊತಾರೆ ಅವ್ರ ಅಭಿಪ್ರಾಯನ. ಬಟ್ ನಾನು ಹೇಳೋದು ಪಕ್ಷದ ಚೌಕಟ್ಟಿನಲ್ಲೇ ನಡ್ಕೋಬೇಕು. ನಾವು ಒಂದು ಪಕ್ಷದಲ್ಲಿದ್ದಾಗ ಅದ್ರ ಚೌಕಟ್ಟಿನಲ್ಲೇ ನಡ್ಕೋಬೇಕು. ಅದು ಮೀರಿ ನಡೆದಾಗ ಯಾವುದೇ ಜಾತಿ ಇದು ಮುಂದೆ ಬರೋದಿಲ್ಲ. ಇದರಲ್ಲಿ ಜಾತಿ ಪ್ರಶ್ನೆ ಎತ್ತೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಡೆಲ್ಲಿಗೆ ಹೋದ ಹಿರಿಯ ಶಾಸಕರಿಗೆ ಸುರ್ಜೇವಾಲಾ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಒಂದು ಭರವಸೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸರ್. ನಿಮಗೂ ಆ ನಿರೀಕ್ಷೆ ಇದೆಯಾ, ಭರವಸೆ ಇದೆಯಾ? ಗೊತ್ತಿಲ್ಲ ಸರ್, ನಮಗೆ ಏನು ಭರವಸೆ ಸಿಕ್ಕೋದು ಅಂತೇಳಿ ಎಲ್ಲ ಏನು ಮಾಡ್ಬೇಕೇನು ಜಗಳ ಆಡೋಣ ಇವಾಗ? ಕಾಯಿಲೇಬೇಕಲ್ವ, ನಿಮ್ಮ ಪೇಷನ್ಸ್ ತಾಳ್ಮೆ ಇರ್ಬೇಕಲ್ಲ ಪ್ರತಿಯೊಬ್ಬರಿಗೂ ಕೂಡ. ಇಲ್ಲ
ಅವ್ರು ಹೇಳಿದ್ರು ಕೂಡಲೇ ಇದು ರಿಸಲ್ಟ್ ಬಂದಮೇಲೆ ಏನೋ ಒಂದು ಕ್ರಮ ತಗೊತಾರೆ ಹೈಕಮಾಂಡ್ ಅಂತಕ್ಕಂಥ ವಿಚಾರ ಹೇಳಿದ್ರು ಅವ್ರಿಗೆ. ಇದಕ್ಕೆ ಎಲ್ಲರೂ ವಾಪಸ್ ಬಂದಿದ್ದಾರೆ, ಎಲ್ಲರೂ ಕೂಡ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತು ಪ್ರಮುಖವಾದಂಥ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗಲಿ ಯಾರು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂಥ ವಿಚಾರ, ದೇಶದ ಪ್ರಮುಖವಾದಂಥ ವಿಚಾರ ಚರ್ಚೆ ಆಗಬೇಕಾದ್ರೆ, ಮಸೂದೆಗಳು ಚರ್ಚೆ ಆಗಬೇಕಾದ್ರೆ ಈ ವಿಚಾರ ಎತ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಪ್ರಮುಖವಾದಂಥ ವಿಚಾರಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನೂ ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. പക്ഷെ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಏನೋ ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವಿ ನಾವು.